ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ಇವನು ವಿಡಿಯೋ ಬಿಗಿನಿಂಗಲ್ಲೇ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಂಡ್ರಾ? ಸೊ ಇವತ್ತಿನ ವಿಡಿಯೋ ಬಂದು ಏನಿರುತ್ತೆ ಅಂದರೆ, ನಾನು ವೀಕೆಂಡಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗ ಓಕೆ ಒಂದು ರೈಡ್ ಹೋಗಿ ಬರೋಣ ಅಂತ ಯೋಚನೆ ಮಾಡಿದಾಗ ನನಗೆ ಗೂಗಲ್ ಮಾಡಿದೆ ನಿಯರ್ ಬೈ ಪ್ಲೇಸಸ್ ಟು ವಿಸಿಟ್ ಅಂತೇಳಿ. ಸೊ ಅವಾಗ ನಾನು ಚೂಸ್ ಮಾಡಿದ್ದು ಡಿ ಡಿ ಹಿಲ್ಸ್ ಅಂತ, ಐ ಮೀನ್ ದೇವರಾಯನ ದುರ್ಗ ಅಂತ. ಸೊ ಅದು ತುಮಕೂರು ಡಿಸ್ಟಿಕಲ್ಲಿದೆ. ಬೆಂಗಳೂರಿಂದ ಅರೌಂಡ್ 70 to 75 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಹೆಂಗೆ ಹೋಗ್ಬೇಕಂದ್ರೆ, ಈ ನೆಲಮಂಗಲ ಹೈವೇ ಇದೆ ಅಲ್ವಾ, ಐ ಮೀನ್ ಪುಣೆ ಬೆಂಗಳೂರು ಹೈವೇ. ಸೊ ಅದ್ರ ಮುಖಾಂತರ ಹೋಗಬೇಕು. ಸೊ ಹಾಗೆ ಹೋಗಬೇಕಾದ್ರೆ ಫಸ್ಟ್ ನಮಗೊಂದು ಟೋಲ್ ಗೇಟ್ ಸಿಗುತ್ತೆ, ನೆಲಮಂಗಲ ಬೆಂಗಳೂರು ಟೋಲ್ ಗೇಟ್ ಇದು. ಸೊ ಇಲ್ಲಿಂದ ಹಂಗೆ ಹೋಗ್ತಾ ಹೋಗ್ತಾ ಏನೋ ನೈಸ್ ರೋಡ್ ಸಿಗುತ್ತೆ. ಸೊ ನೈಸ್ ರೋಡ್ ಇನ್ನು ನೋಡ್ಬೋದು, ಇದು ಮೈಸೂರು ರೋಡ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಒಂದು ಟೆಂಪಲ್ ಸಿಗುತ್ತೆ, ಆಂಜನೇಯ ಟೆಂಪಲ್ ಇದು. ಇವನ್ ಸಾಯಿಬಾಬಾನು ಕೂಡ ಇದೆ ಇಲ್ಲಿ. ನಾನು ಒನ್ ಟೈಮ್ ವಿಸಿಟ್ ಮಾಡಿದ್ದೀನಿ, ತುಂಬ ಸಖತ್ತಾಗಿದೆ ಮಾತ್ರ. ಆರಾಮ್ ಒಂದು 20 to 30 minutes ಈಸಿಲಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ, ಇಫ್ ಯು ವಿಶ್ ಟು ಸ್ಪೆಂಡ್. ಓಕೆ, ಸೊ ನಮಗೆ ಲೇಟ್ ಆಗಿತ್ತು ಆಲ್ರೆಡಿ. ಬೆಳಗ್ಗೆ ಒಂದು 5 o'clock ಎಲ್ಲ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ 6 o'clock ಎದ್ದು ಹೋಗ್ತಾ ಇದ್ದೀವಿ. ಸೊ ಫಸ್ಟು ಬರೋದು ಒಂದು ಊರು ಬರುತ್ತೆ, ಓಕೆ, ದಾಬಸ್ಪೇಟೆ ಅಂತ. ನೀವು ಅಲ್ಲಿ ಲೆಫ್ಟಿ ತೊಗೋಬೇಕು, ಬಿಕಾಸ್ ನೀವು ಸ್ಟ್ರೈಟ್ ಹೋಗ್ಬಿಟ್ರೆ ತುಮಕೂರಿಗೆ ಹೋಗ್ಬಿಡ್ತೀರ. ಸೊ ಲೆಫ್ಟಿ ತಗೊಂಡು ಬ್ರಿಡ್ಜ್ ಕೆಳಗಿಂದ ಹಿಂಗೆ ಬಂದ್ವಿ. ಸೊ ಇದು ದೇವರಾಯನ ದುರ್ಗ, 15 ಕಿಲೋಮೀಟರ್ಸ್ ಅಂತ ಬೋರ್ಡ್ ನೋಡಿದ್ರಲ್ವ, ಅಲ್ಲಿಂದ ಬಂದಿದ್ದು. ಸೊ ಇದು ಅಲ್ಲಿಂದ ಇಲ್ಲಿಗೆ ರೀಚ್ ಆದಮೇಲೆ ಫಸ್ಟ್ ಇದು ಆರ್ಚು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನ ದುರ್ಗ. ಅದು ಬೆಟ್ಟದ ಮೇಲೆ ಇದೆ ಅಲ್ವಾ ಟೆಂಪಲ್ಲು. ಸೊ ಅದಕ್ಕೆ ಇಲ್ಲಿನೇ ಅದರದ್ದು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇನಿಷಿಯಲಿ ಅಂದ್ಕೊಂಡೆ ರೋಡ್ ಅಷ್ಟೇನು ಚೆನ್ನಾಗಿಲ್ವೇನೋ ಅಂತ. ನೋಡಿ, ಸೊ ನೋಡೋಕ್ಕೆ ರೋಡು ಚೆನ್ನಾಗಿಲ್ವೇನೋ ಅನ್ನಿಸ್ತಾ ಇದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ, ರೋಡ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ನನ್ನ ಫ್ರೆಂಡ್ಸಿಂದ. ಸೊ ಫಸ್ಟು ನಾನು ಹಿಂಗೆ ಹೋಗ್ತಾ ಇರಬೇಕಾದ್ರೆ ನೋಡಿ ಲೇಕ್ ಇದೆ ಇಲ್ಲೊಂದು. ಓಕೆ, ಸೊ ಈ ಲೇಕ್ ಬಗ್ಗೆ ಆಮೇಲೆ ನೋಡೋಣ. ಅಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಏನಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂದರೆ, ಈ ಮೋಡ ನಮ್ಮ ಕಣ್ಮುಂದೆನೇ ಹೋಗೋ ಥರ ಫೀಲ್ ಆಗುತ್ತಲ್ವ. ಸೊ ಆ ಥರ ಅಲ್ಲಿ ಒಂದು ವ್ಯೂ ಇದೆ ಆ ಬೆಟ್ಟದ ಮೇಲೆ. ಸೊ ಆಲ್ರೆಡಿ ನಾನು ಲೇಟಾಗಿ ಬಂದಿದ್ದೀನಿ, 6:15 ಇಲ್ಲಿಗೆ ಬರ್ಬೇಕು ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ 1 hour ಲೇಟ್ ಆಲ್ರೆಡಿ. ಸೊ ಅದಕ್ಕೆ ಫಸ್ಟ್ ಅಟ್ಲೀಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ನೋಡೋಣ ಅಂತ ಲೇಕ್ ಆಮೇಲೆ ನೋಡಿದ್ರೆ ಆಯ್ತಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಬಿಗಿನಿಂಗ್ ಆಫ್ ದ ರೈನಿ ಸೀಸನ್ ಆಗಿರೋದ್ರಿಂದ ಇನ್ನೂ ಅಷ್ಟು ಗ್ರೀನರಿ ಇಲ್ಲ, ಬಟ್ ಚೆನ್ನಾಗಿದೆ, ಇವಾಗಲೂ ಹೋಗ್ಬೋದು. ನೋಡಿ, ಇದು ಫಾರೆಸ್ಟ್ ಒಳಗಡೆ. ನಾನು ಆವಾಗಲೇ ಹೇಳಿದ್ನಲ್ವ ರೋಡು ಅಷ್ಟೇನು ಚೆನ್ನಾಗಿಲ್ಲ ಅಂತ. ಬಟ್ ಇಲ್ಲಿ ನೋಡಿ ಸಖತ್ತಾಗಿದೆ ರೋಡ್ ಮಾತ್ರ, ತುಂಬ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಬಟ್ ಒಂದು ಸಜೆಷನ್ ಏನಂದರೆ, ಸೊ ಸ್ವಲ್ಪ ನಿಧಾನಾಗಿ ಹೋಗಿ, ಯಾಕಂದರೆ ಇದು ಸಿಂಗಲ್ ರೋಡ್ ಇದೆ. ಸಿಂಗಲ್ ರೋಡ್ ಅಂದರೆ ಅಪೋಸಿಟ್ ಎಲ್ಲ ವೆಹಿಕಲ್ಸ್ ಬರ್ತಿರ್ತವೆ. ಫಾರೆಸ್ಟ್ ಆಗಿರೋದ್ರಿಂದ ಮುಂದೆ ಏನು ಬರುತ್ತೆ ಟರ್ನಿಂಗಲ್ಲಿ ಅಂತ ಗೊತ್ತಾಗಲ್ಲ. ಸೊ ನಿಧಾನವೇ ಪ್ರಧಾನ ಅಂತಾರಲ್ವಾ. ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಏನು 2 minutes ತಾನೇ ಲೇಟ್ ಆಗುತ್ತೆ, ಜಾಸ್ತಿ ಏನು ಲೇಟ್ ಆಗಲ್ಲಲ್ವ. 2 minutesಲ್ಲಿ ಏನಾದರೂ ಕಳ್ಕೊಳ್ಳೋದೇನೂ ಇರಲ್ಲ. ಸೊ ನಿಧಾನಕ್ಕೆ ಹೋಗೋಣ ಅಂತ ಹೊರಟೆ. ನೋಡಿ ಇಲ್ಲಿ, ಸೊ ಇವಾಗಿನ್ನೂ ರೈನಿ ಸೀಸನ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಜಾಸ್ತಿ ಮರಗಳು ಬೆಳೀತಾ ಇದ್ದಾವೆ. ಸೊ ಇದು ಫಸ್ಟು ನಾನು ಅಂದ್ಕೊಂಡೆ ಘಾಟ್ ಸೆಷನ್ ಏನೋ ಅಂತ. ಬಟ್ ನೋಡ್ಬೋದು ಅಷ್ಟೊಂದೇನಿಲ್ಲ, ಬಟ್ ಅಡ್ವೆಂಚರಸ್ ಆಗಿದೆ, ಪರವಾಗಿಲ್ಲ, ವರ್ತ್ ವಿಸಿಟಿಂಗ್ ಅನ್ನಿಸ್ತು. ಸೊ ಹಿಂಗೆ ಹೋಗ್ತಾ 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 ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಆ ಕಡೆ ಈ ಕಡೆ ಇನ್ನು ಗ್ರೀನರಿ ಬರ್ತಾ ಇದೆ, ಬಿಗಿನಿಂಗ್ ಆಫ್ ದ ರೈನಿ ಸೀಸನ್ ಆಗಿರೋದ್ರಿಂದ. ಸೊ ಹುಷಾರಾಗಿ ಹೋಗಿ, ನನ್ನ ಸಜೆಷನ್ನು. ಸೊ ಇದು ಬೆಟ್ಟ ಅಲ್ವಾ ಆಲ್ಮೋಸ್ಟು. ಸೊ ಇಲ್ಲಿ ರೋಡು ಇದೇ ಥರನೇ ಇರುತ್ತೆ, ಎಷ್ಟೇ ರೋಡ್ ಹಾಕಿದರೂ ಮಳೆ ಬರುತ್ತೆ, ಮಳೆ ಬರ್ತಾ ಇರುತ್ತೆ. ಸೊ ರೋಡು ಕೊರೆದೋಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವನ್ ಸೈಕ್ಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಬಂದ್ವಿ. ಮೇಲೆ ಬಂದಮೇಲೆ ಇದು ಪಾರ್ಕಿಂಗ್ ಏರಿಯಾ ಬಿಟ್ಟು ಗಾಡಿನ ಮೇಲೆ ಹೊರಡ್ತಾ ಇದ್ದೀನಿ. ನೋಡ್ಬೋದು ಸಖತ್ತಾಗಿ ಮೆಟ್ಲೆಲ್ಲ ಹಾಕಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಸಿಯಾಗಿ ಹೋಗ್ಬೋದು, ಸ್ಟೆಪ್ಸ್ ಎಲ್ಲ ಇರೋದ್ರಿಂದ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಏನೇನಿದೆ ಅಂತ ನನಗೂ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಫುಲ್ಲು ಕಲ್ಲು ಜಾಸ್ತಿ ಇದೆ. ಸೊ ಕಲ್ಲು ಜಾಸ್ತಿ ಇದೆ, ಗಿಡಗಳೆಲ್ಲ ಬೆಳೆದಿದೆ. ಇಲ್ಲೇನೋ ಬಾಗಿಲು ಥರ ಇದೆ. ಸೊ ನೋಡೋಣ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಕೈ ಮುಖ ಮುಡಿ. ಸ್ಯಾಟರ್ಡೇ ಆಗಿದ್ದರಿಂದ ದರ್ಶನ ಆಯಿತು.
ಶ್ರೀ ವೀರಾಂಜನೇಯ ಸ್ವಾಮಿ. ಓಕೆ, ಅಲ್ಲಿಂದ ಹೊರಟ್ವಿ. ಇದೇನಿದು ಈ ಥರ ಕಟ್ಟಿದ್ದಾರೆ ಅನ್ಬೋದು. ಏನಿಲ್ಲ, ಇಲ್ಲೆಲ್ಲ ಶಾಪ್ಗಳಿರುತ್ತೆ. ಐ ಮೀನ್ ಸ್ನ್ಯಾಕ್ಸ್ ಇರ್ಬೋದು, ಆ ಥರ ಏನಾದರೂ ಶಾಪ್ಗಳು ಇರುತ್ತೆ ಅನಿಸುತ್ತೆ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಗೊತ್ತಿಲ್ಲ ಇಲ್ಲಿ ಏನಿತ್ತು ಅಂತ. ಬಟ್ ಸ್ನ್ಯಾಕ್ಸ್ ಶಾಪ್ ಆಬ್ವಿಯಸ್ಲಿ ಇರ್ತವೆ ಈ ಥರ ಎಲ್ಲ ಟೂರಿಸಮ್ ಪ್ಲೇಸ್ ಹತ್ರ. ಸೊ ಅಲ್ಲಿಂದ ಹೊರಟ್ವಿ. ಮುಂದೆ ಹೊರಟ ಮೇಲೆ ಹಾಗೆ ಹೋಗ್ತಾ ಹೋಗ್ತಾ ನೋಡ್ಬೋದು ನೀವು, ಇಲ್ಲೆಲ್ಲ ಪ್ಲೇಸ್ ಚೆನ್ನಾಗಿದೆ, ಕುತ್ಕೊಳ್ಬೋದು. ಏನೋ ಎಲ್ಲ ವ್ಯೂ ಎಲ್ಲ ನೋಡ್ಬೋದು. ಬಟ್ ಕೇರ್ಫುಲ್ ಆಗಿರಿ, ಯಾಕಂದರೆ ಎಡ್ಜಲ್ಲಿ ಹೋಗಿ ಕುತ್ಕೊಳ್ಳೋದು ಆ ಥರ ಎಲ್ಲ ಬೇಡ. ಸೊ ಇಲ್ಲೊಂದು ಟೆಂಪಲ್ ಇದೆ. ಸೊ ಆ ಥರ ಹೇಳಿದ್ನಲ್ವ, ಸೊ ಎಡ್ಜಲ್ಲೆಲ್ಲ ಕುತ್ಕೊಳ್ಳೋದು ಆ ಥರ ಎಲ್ಲ ಬೇಡ. ಯಾಕಂದರೆ ಏನೋ ಬಂದುಬಿಡ್ತೀವಿ, ಈ ಥರ ಎಲ್ಲ ಕುತ್ಕೊಂಡು ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ತಾನೇ ಕಷ್ಟ. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಏನಪ್ಪ ಇದು, ಗೇಟು ಕ್ಲೋಸ್ ಆಗಿರೋ ಥರ ಕಾಣಿಸ್ತಿದೆ. ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ, ಬಟ್ ಇಲ್ಲೇನೋ ಗೇಟ್ ಕ್ಲೋಸ್ ಆಗಿದೆ ಅನಿಸುತ್ತೆ. ಓಹೋ, ಏನೂ ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲ. ನೋಡಿ ಆ ಕಡೆ ಒಂದು ಬೆಟ್ಟ ಕಾಣಿಸ್ತಿದೆ, ಅಲ್ಲೇನೋ ರೆಸಾರ್ಟ್ ಥರ ಏನೋ ಇದೆ ಅನಿಸುತ್ತೆ. ಸೊ ಅಲ್ಲಿಗೂ ಹೋಗೋಣ. ಅಲ್ಲಿಗೆ ಹೋಗೋಕೆ ಮುಂಚೆ ಇಲ್ಲೊಂದು ವ್ಯೂ ನೋಡ್ಕೊಂಬಿಡಿ. ಸೊ ಹಿಂಗೆ ಒಂದು 3 to 4 ಏನೋ 3 to 4 ಅದಕ್ಕಿಂತ 4 to 5 ವ್ಯೂ ಪಾಯಿಂಟ್ಸ್ ಇದ್ದಾವೆ ನಾನು ನೋಡ್ದಂಗೆ ಗೂಗಲಲ್ಲಿ. ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಫಸ್ಟು ವ್ಯೂ ಪಾಯಿಂಟ್ ಬಂದದ್ದು ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಅಲ್ಲೆಲ್ಲ ಅವರು ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು, ಹಂಗಾಗಿ ನಾನು ಜಾಸ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ಸೈಡಿಗೆ ಬಂದುಬಿಟ್ಟೆ. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಗ್ರೀನರಿ, ಎಷ್ಟು ಏನೋ ವೈಡ್ ಆ್ಯಂಗಲಲ್ಲಿ ನೋಡಿದರೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲೆಲ್ಲ ನೋಡ್ಬೋದು ಕಲ್ಲು ಬಂಡೆ, ಮರಗಳು, ಆ ಬೆಟ್ಟ ನೋಡಿ ಅಲ್ಲೆಲ್ಲ ಮೋಡ ಬೆಟ್ಟಕ್ಕೆ ಕಚ್ಕೊಂಡಂಗಿದೆ. ಸೊ ಅಲ್ಲೆಲ್ಲ ಸಖತ್ತಾಗಿದೆ. ಓವರಾಲ್ ಏನೋ ಏನಂತ ಹೇಳ್ತಾರೆ, ಒಂದು ವೀಕೆಂಡಲ್ಲಿ ಒಂದು 3-4 ಅವರ್ಸ್ನ ಸೂಪರಾಗಿ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೋದು ನೀವು. ಸೊ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಸೊ ಹಂಗಾಗಿ ಆಲ್ರೆಡಿ ಅಷ್ಟು ಫಾಗ್ ಇಲ್ಲ. ಅದೇ ನೀವು ಪ್ಲ್ಯಾನ್ ಮಾಡ್ಕೊಂಡು ಒಂದು 5 o'clock ಬೆಂಗಳೂರಿಂದ ಹೊರಡೋರಾದರೆ 5 o'clock ಹೊರಟು ಬಂದರೆ ಸೊ ಮಸ್ತಾಗಿರುತ್ತೆ, ಅಮೇಝಿಂಗ್. ಬಿಕಾಸ್ ಈ ಟೈಮಿಗೆ ಬಂದೇ ಇಷ್ಟು ಚೆನ್ನಾಗಿದೆ. ಇನ್ನೂ ಅರ್ಲಿ ಮಾರ್ನಿಂಗ್ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಎಷ್ಟು ವಿಂಡ್ ಇದೆ ಅಂದರೆ ಇವಾಗ ನೋಡಿ ಎಷ್ಟು ವಿಂಡ್. ಇಂದ ಹಾಗೆ ಮುಂದೆ ಹೊರಟ್ವಿ. ಮುಂದೆ ಅಂದರೆ ಐ ಮೀನ್ ಲೈಕ್ ಆಪೋಸಿಟಲ್ಲಿ ಒಂದು ಬೆಟ್ಟ ಕಾಣಿಸ್ತಿತ್ತಲ್ವ, ಸೊ ಅಲ್ಲಿಗೂ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಜನಗಳು ಏನೋ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಸೊ ಮೇ ಬಿ ಲೇಟರನ್ನು ಆ ಶಾಪ್ಸ್ ಎಲ್ಲ ಓಪನ್ ಆಗುತ್ತೆ ಅನಿಸುತ್ತೆ. ಸೊ ಅಪೋಸಿಟ್ ಬೆಟ್ಟಕ್ಕೆ ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ನನಗೇನು ಗೂಗಲಲ್ಲಿ ನೋಡಿ ತಿಳ್ಕೊಂಬಂದು ಅಷ್ಟು ವ್ಯೂ ಪಾಯಿಂಟ್ಗಳು ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ಅದು ಏನೋ ಅಪೋಸಿಟ್ ಸೈಡ್ ಇದು. ಆವಾಗಲೇ ನೋಡಿದ್ರಲ್ವ ಅದು ತುಮಕೂರು ಸೈಡು, ಇವಾಗ ನೋಡ್ತಾ ಇರೋದು ಬೆಂಗಳೂರು ಸೈಡು. ಸೊ ಬೆಂಗಳೂರು ಸೈಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೆದರು. ಎಲ್ಲ ಜನಗಳು ಆಲ್ರೆಡಿ ಬಂದು ಹೋಗ್ತಾ ಇದ್ದಾರೆ. ಟೈಮ್ ಏನು ಭಾಳ ಆಗಿಲ್ಲ, 10-12 ಏನು ಆಗಿಲ್ಲ, ಇನ್ನು 8 o'clock ಇವಾಗ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ನೋಡೋಣ. ಇಲ್ಲಿ ತುಂಬ ಜನ ಇದ್ದಾರೆ ಅನಿಸುತ್ತೆ, ಯಾಕಂದರೆ ವಾಯ್ಸ್ ಕೇಳಿಸ್ತಾ ಇದೆ. ಸೊ ನೋಡೋಣ ಬನ್ನಿ. ಹಾಂ, ಜನಗಳು ಇದ್ದಾರೆ ಆಲ್ರೆಡಿ. ಸೊ ಜನಗಳು ಇನ್ ಅ ಸೆನ್ಸ್ ಕಾಲೇಜ್ ಸ್ಟೂಡೆಂಟ್ಸೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ನೋಡಿ ಎಷ್ಟು ವೈಡ್ ಆ್ಯಂಗಲಲ್ಲಿ ಮಸ್ತ್ ಕಾಣಿಸ್ತಿದೆ. ಸೊ ಟೆಂಪಲ್ ನಾವು ಹೋಗಬೇಕಿತ್ತಲ್ವ, ಗೇಟು ಕ್ಲೋಸ್ ಆಗಿತ್ತಲ್ಲ, ಅದೇ ಟೆಂಪಲ್ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದರೆ ತೋರಿಸ್ತೀನಂತೆ ನಿಮಗೆ. ಸೊ ಇವಾಗ ಇಷ್ಟು ನೋಡ್ಕೊಳ್ಳಿ. ಸೊ ಅಲ್ಲಿಂದ ಮುಗೀತು, ಎಲ್ಲ ನೋಡಿದ್ದಾಯಿತು, ಕೆಳಗಡೆ ಬಂದ್ವಿ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಹೊಟ್ಟೆ ಹಸುವಾಗಿತ್ತು. ಅಟ್ಲೀಸ್ಟ್ ಕಾಫಿ ಟೀ ಆದರೆ ಏನಾದ್ರು ಸಿಗುತ್ತಾ ಅಂತ ನೋಡಿದ್ವಿ. ಇಲ್ಲೊಂದು ಶಾಪ್ ಇತ್ತು, ಬಂದು ಕೇಳಿದ್ವಿ ಏನಾದರೂ ಬ್ರೇಕ್ಫಾಸ್ಟ್ ಸಿಗುತ್ತಾ ಅಂತ. ಸೊ ಬ್ರೇಕ್ಫಾಸ್ಟ್ ಏನೂ ಇಲ್ಲ, ಜಸ್ಟ್ ಕಾಫಿ ಟೀ ಆ ಥರ ಮ್ಯಾಗಿ ಇರುತ್ತೆ ಅಂದರು. ಸೊ ಮ್ಯಾಗಿ ಎಲ್ಲ ತಿಂದು ಅಭ್ಯಾಸ ಇಲ್ಲ, ಸೊ ಕಾಫಿನೇ ಕುಡಿಯೋಣ ಅಂತ ಕಾಫಿ ತಗೊಂಡ್ವಿ.
ಸೊ ಕಾಫಿ ಎಲ್ಲ ಕುಡ್ದಾಯಿತು. ಕುಡಿದ್ಮೇಲೆ ಅಲ್ಲಿಂದ ಹೊರಟ್ವಿ. ನಿಮ್ಮ ರೈಟ್ ಸೈಡಿಗೆ ಏನು ಕಾಣಿಸ್ತಾ ಇದೆ ಅಲ್ಲ, ಅದು ತುಮಕೂರಿಗೆ ಹೋಗೋ ಸೈಡು. ಸೊ ನಾವೀಗ ಹೋಗ್ತಾ ಇರೋದು ದಾಬಾಸ್ಪೇಟೆ, ಐ ಮೀನ್ ಬೆಂಗಳೂರು ಸೈಡು. ಸೊ ಮೇ ಬಿ ತುಮಕೂರು ಸೈಡ್ ಹೋಗಿದ್ರೆ ಅಲ್ಲೇನೋ ನಾಮ ಚಿಲುಮೆ ಅಂತ ಒಂದು ಪ್ಲೇಸ್ ಇದೆ ಅಂತ ಹೇಳಿದರು. ಸೊ ಬಟ್ ಆ ಕಡೆಗೆ ಹೋಗೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ನಮಗೆ ಐ ಮೀನ್ ಟೈಮ್ ಇತ್ತು, ಬಟ್ ಆ ಕಡೆ ಹೋಗೋವಷ್ಟು ಟೈಮ್ ಇರಲಿಲ್ಲ. ಸೊ ಕೋತಿಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ರೋಡಲ್ಲಿ. ಆವಾಗಲೇ ಹೇಳಿದ್ನಲ್ವಾ, ಒಂದು ಲೇಕ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಸೊ ನೋಡಿ, ಇಲ್ಲಿ ಲೇಕ್ ಇದೆ. ಏನು ಬೆಟ್ಟ ಗುಡ್ಡ ಎಲ್ಲ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿಂದ ನೀರು ಮೇಲಿಂದ ಹರಿದು ಬಂದು ಒಂದು ಕಡೆ ಸ್ಟೋರ್ ಆಗುತ್ತಲ್ವ. ಸೊ ಆಬ್ವಿಯಸ್ಲಿ ಲೇಕ್ ಅಥವಾ ಏನೋ ಒಂದು ಚಿಕ್ಕದಾಗಿ ಈ ಥರ ಫಾರ್ಮ್ ಆಗೇ ಆಗುತ್ತೆ. ಸೊ ಇದು ಕೂಡ ಸಖತ್ತಾಗಿದೆ ನೋಡಲಿಕ್ಕೆ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು, ಸೊ ಹೇಳಿದ್ನಲ್ಲ, ಟೈಮ್ ಇನ್ನೂ ಇತ್ತು, ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ವಿ ಆಲ್ರೆಡಿ. ಎಲ್ಲಿಗೆ ಹೋಗೋಣ ಅಂದರೆ ಪ್ಲೇಸ್ ಬಂದು 22 ಕಿಲೋಮೀಟರ್ಸ್ ದೂರ ಇತ್ತು ದೇವರಾಯನ ದುರ್ಗ ಬೆಟ್ಟದಿಂದ. ಆ ಪ್ಲೇಸು ನೀವು ಕೇಳಿರ್ತೀರ, ಗೊರವನಹಳ್ಳಿ ಅಂತ. ಅಲ್ಲಿ ಲಕ್ಷ್ಮೀದೇವಿ ಫೇಮಸ್ಸು. ಸೊ ಇದು ಗೊರವನಹಳ್ಳಿ ಎಂಟ್ರೆನ್ಸ್. ಇದು ಗೊರವನಹಳ್ಳಿ ರೀಚ್ ಆದ್ವಿ. ಏನಂದರೆ ತುಂಬ ದಿವಸದಿಂದ ಗೊರವನಹಳ್ಳಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಯಾಕಂದರೆ ಟೆಂಪಲ್ ಇದೆ ಅಲ್ವಾ, ಅಲ್ಲಿಗೆ ವಿಸಿಟ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ಟೈಮ್ ಬಂತು. ಆಲ್ಮೋಸ್ಟ್ 3 to 4 ಇಯರ್ಸಿಂದ ಅಂದ್ಕೊಂಡಿದ್ದು, ಬರೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ ಟೆಂಪಲ್ನ. ಸೊ ಟೆಂಪಲ್ಗೆ ಹೋಗಿ ಫಸ್ಟ್ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೆ. ಸೊ ಒಳಗಡೆ ಏನಾದರೂ ಫೋಟೋ ತೆಗೆದ್ಬಿಟ್ಟು ಹಾಕೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಫೋಟೋ ಅದಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ. ಸೊ ಅದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.